ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಪೊಲೀಸರು ಅಂದರೆ ನಮ್ಮನ್ನು ರಕ್ಷಿಸುವವರು. ನಮಗೇನಾದರೂ ಸಮಸ್ಯೆ ಬಂದರೆ ಪೊಲೀಸರ ಹತ್ರ ಹೋಗಿ ಅದನ್ನು ಬಗೆಹರಿಸಿಕೊಳ್ತೇವೆ. ಆದರೆ ನಮ್ಮನ್ನು ರಕ್ಷಿಸುವ ಪೊಲೀಸರಲ್ಲಿ ಕೆಲವೊಬ್ಬರು ಪೊಲೀಸರು ಜನರಿಗೇನೆ ತೊಂದರೆ ಕೊಡ್ತಾರೆ. ಈ ರೀತಿ ಎಲ್ಲ ಪೊಲೀಸರು ಮಾಡ್ತಾರೆ ಅಂತ ನಾವು ಹೇಳ್ತಿಲ್ಲ, ಕೆಲವು ಪೊಲೀಸರು ಮಾತ್ರ ಮಾಡ್ತಾರೆ. ಹೀಗೆ ತಪ್ಪು ಕೆಲಸಗಳನ್ನ ಮಾಡಿ ಕ್ಯಾಮ್ರಾಗೆ ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಿಬಿದ್ದ ಕೆಲವರು ಪೊಲೀಸರನ್ನ ಈ ವಿಡಿಯೋದಲ್ಲಿ ನೋಡೋಣ. ಇದರಿಂದ ಆಸಕ್ತಿಯಾಗಿರೋ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವಿಲ್ಲಿ ನೋಡ್ತಿರುವ ಘಟನೆ ಉತ್ತರ ಪ್ರದೇಶದ ಸಹಸ್ರಾದಲ್ಲಿ ನಡೆಯುತ್ತೆ. ಇಲ್ಲೊಂದು ಮಹಿಳೆ ಪೊಲೀಸ್ ಸ್ಟೇಷನ್ಗೆ ಬಂದು ತನ್ನ ಮಗ ಜೈಲಲ್ಲಿದ್ದಾನೆ, ಜೈಲಿಂದ ಆತನನ್ನ ಹೇಗೆ ಬಿಡಿಸ್ಬೇಕು ಅಂತ ಪೊಲೀಸರನ್ನ ಕೇಳ್ತಾಳೆ. ಆಗ ಅಲ್ಲಿರೋ ಒಬ್ಬ ಪೊಲೀಸ್ ಆಫೀಸರ್ ಈ ತಾಯಿಗೆ ಈ ರೀತಿ ಹೇಳ್ತಾನೆ, ನೀನು ನನಗೆ ಬಾಡಿ ಮಸಾಜ್ ಮಾಡಿದ್ರೆ ನಾನು ಲಾಯರೊಂದಿಗೆ ಮಾತಾಡ್ತೇನೆ ಅಂತ ಹೇಳ್ತಾನೆ. ಇಲ್ಲಿ ಪಾಪ ಆ ತಾಯಿ ತನ್ನ ಮಗನಿಗೋಸ್ಕರ ಹೇಗೆ ಮಸಾಜ್ ಮಾಡ್ತಿದ್ದಾರೆ ನೋಡಿ. कितना पैसा भेज दे और नकल उकल सब लिफाफा में हम भी भेज देंगे और ಮಗನಿಗೋಸ್ಕರ ಆ ತಾಯಿ ಮಸಾಜ್ ಮಾಡ್ತಾ ಇರುವಾಗ ಆ ದುರಹಂಕಾರಿ ಪೊಲೀಸ್ ಆರಾಮಾಗಿ ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ಈ ವಿಡಿಯೋ ವೈರಲ್ ಆದ್ಮೇಲೆ ಅಲ್ಲಿನ ಅಧಿಕಾರಿಗಳು ತಕ್ಷಣವೇ ಆ ಪೊಲೀಸ್ ಆಫೀಸರನ್ನ ಸಸ್ಪೆಂಡ್ ಮಾಡ್ತಾರೆ. ಉತ್ತರ ಪ್ರದೇಶದ ಬರೇಲಿಯಲ್ಲಿ ಒಂದು ಎಕ್ಸ್ಪ್ರೆಸ್ ಟ್ರೈನ್ ಅಲ್ಲಿ 20 ಜನ ಪೊಲೀಸರು ಟಿಕೆಟ್ ಇಲ್ಲದೆ ಪ್ರಯಾಣಿಸ್ತಿರ್ತಾರೆ. ಆಗ ಟಿಟಿ ಅವರ ಹತ್ರ ಹೋಗಿ ಫೈನ್ ಕಟ್ಟಿ ಅಂತ ಹೇಳ್ತಾರೆ. ಆಗ ಅಲ್ಲಿರೋ ಪೊಲೀಸರು ತಮ್ಮ ಅಧಿಕಾರದ ಅಹಂನಿಂದ ಟಿಟಿಯನ್ನ ಗದರಿಸ್ತಾರೆ. ಹೀಗೆ ಒಬ್ಬರ ನಂತರ ಮತ್ತೊಬ್ರು ಟಿಟಿಯೊಂದಿಗೆ ವಾಗ್ವಾದ ಕಿಳಿತಾರೆ. ಆದ್ರೆ ಟಿಟಿ ಅವರಿಗೆ ಭಯ ಪಡದೆ ಅವರಿಂದ ದಂಡ ಕಟ್ಟಿಸಿಕೊಳ್ತಾರೆ. ಇದೇ ರೀತಿ ಇಲ್ಲೊಂದು ಮಹಿಳಾ ಪೊಲೀಸ್ ಆಫೀಸರ್ ಟ್ರೈನಲ್ಲಿ ಪ್ಯಾಸೆಂಜರ್ಸ್ಗೆ ಕೂತುಕೊಳ್ಳಲು ಸ್ಥಳ ಇಲ್ಲದೆ ಇರುವಾಗ ಈ ಪೊಲೀಸ್ ಆಫೀಸರ್ ಸೀಟ್ ಮೇಲೆ ಮಲಗಿರ್ತಾಳೆ. ಇದರಿಂದ ಕೆಲವೊಂದು ಜನರು ಆಕೆಯೊಂದಿಗೆ ಜಗಳಕ್ಕಿಳಿತಾರೆ. ಆದ್ರೆ ಈ ಮಹಿಳಾ ಪೊಲೀಸ್ ಆಫೀಸರ್ ಅವರ ವಿರುದ್ಧ ಕೋಪಗೊಳ್ತಾಳೆ. ವಿಡಿಯೋ ಶೂಟ್ ಮಾಡ್ತಿರುವ ಒಬ್ಬ ವ್ಯಕ್ತಿಯ ಫೋನ್ನ ಕಸಿದುಕೊಳ್ಳಲು ಪ್ರಯತ್ನಿಸ್ತಾಳೆ. ಒಬ್ಬ ವುಮೆನ್ ಪೊಲೀಸ್ ಆಫೀಸರ್ ಆಗಿ ಈ ರೀತಿ ಮಾಡಿದ್ರೆ ಸೊಸೈಟಿಯನ್ನ ಕಾಪಾಡುವವರು ಯಾರು ಹೇಳಿ? ನೀವು ನೋಡ್ತಿರುವ ಈ ವಿಡಿಯೋನ ಪುಣೆಯಲ್ಲಿನ ರೈಲ್ವೆ ಸ್ಟೇಷನ್ ಅಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ಇಲ್ಲಿ ಕೆಲವರು ಪ್ಯಾಸೆಂಜರ್ಸ್ ಟ್ರೈನ್ ಬರೋದಕ್ಕೆ ಇನ್ನೂ ಸಮಯ ಇದೆ ಅಂತ ಸ್ವಲ್ಪ ಹೊತ್ತು ಪ್ಲಾಟ್ಫಾರ್ಮ್ ಮೇಲೆ ಮಲಗಿರ್ತಾರೆ. ಆಗ ಅಲ್ಲಿಗೆ ಬರೋ ಈ ಪೊಲೀಸ್ ಆಫೀಸರ್ ಮಲಗಿದ್ದವರ ಮೇಲೆ ಬಾಟಲ್ ಇಂದ ನೀರನ್ನ ಹಾಕ್ತಾ ತನ್ನ ಅಧಿಕಾರದ ಮದವನ್ನ ತೋರಿಸ್ತಾನೆ. ಒಂದ್ ವೇಳೆ ಅವರನ್ನ ಎಬ್ಬಿಸ್ಬೇಕು ಅಂದ್ರೆ ಬೇರೆ ವಿಧವಾಗಿ ಎಬ್ಬಿಸಬಹುದಾಗಿತ್ತು, ಆದ್ರೆ ಈ ರೀತಿ ಮುಖದ ಮೇಲೆ ನೀರು ಹಾಕೋದು ಎಷ್ಟು ಸರಿ ಹೇಳಿ? ಈ ವಿಡಿಯೋ ಬಿಹಾರದಲ್ಲಿ ರೆಕಾರ್ಡ್ ಆಗುತ್ತೆ. ಇಲ್ಲಿ ರಸ್ತೆ ಮೇಲೆ ಒಬ್ಬ ಪೊಲೀಸ್ ಆಫೀಸರ್ ಕಟ್ಟಿಗೆ ಹಿಡ್ಕೊಂಡು ಈ ಟೆಂಪೋ ಗ್ಲಾಸಸ್ ನ ಒಡೆದು ಹಾಕ್ತಾನೆ. ಅದರ ಗ್ಲಾಸಸ್ ನ ಒಡೆದು ಹಾಕಿ ಹೀರೋ ರೀತಿ ಬಿಲ್ಡಪ್ ಕೊಟ್ಟು ಅಲ್ಲಿಂದ ಹೋಗ್ತಾನೆ. ವಿಷಯ ಏನು ಅಂತ ಆ ಟೆಂಪೋ ಡ್ರೈವರ್ನ ಕೇಳಿದಾಗ ಹೇಳಿದ್ದೇನೆಂದ್ರೆ, ರಸ್ತೆ ಮಧ್ಯದಲ್ಲಿ ಆತನ ಟೆಂಪೋ ಕೆಟ್ಟೋಗಿರುತ್ತೆ. ಆಗ ಅಲ್ಲಿಗೆ ಬರೋ ಪೊಲೀಸ್ ಆಫೀಸರ್ ಗಾಡಿ ತೆಗಿ ಅಂತ ಹೇಳಿದಾಗ, ಸರ್ ವಾಹನ ಕೆಟ್ಟೋಗಿದೆ, ಬೇಗ ರಿಪೇರ್ ಮಾಡಿಸ್ತೇನೆ ಅಂತ ಕೇಳ್ತಾನೆ. ಆದ್ರೂ ಕೇಳದೆ ನನ್ನ ಟೆಂಪೋ ಗ್ಲಾಸಸ್ ನ ಒಡೆದು ಹಾಕಿದ್ದಾನೆ ಅಂತ ಹೇಳ್ತಾನೆ. ಸಡನ್ ಆಗಿ ರಸ್ತೆ ಮೇಲೆ ಟೆಂಪೋ ಕೆಟ್ಟು ಹೋದ್ರೆ ಆತನೇನ್ ಮಾಡ್ತಾನೆ ಹೇಳಿ? ಪೊಲೀಸರೇ ಹೀಗೆ ರೌಡಿಗಳಂತೆ ಪ್ರವರ್ತಿಸಿದ್ರೆ ಸಾಮಾನ್ಯ ಜನರು ಎಲ್ಲಿಗೆ ಹೋಗಿ ನ್ಯಾಯ ಕೇಳಬೇಕು ಹೇಳಿ? ಯಾವುದಾದ್ರೂ ಕಳ್ಳತನ ಅಥವಾ ಅಪರಾಧ ಮಾಡಿದ್ರೆ ಅವರನ್ನ ಶಿಕ್ಷಿಸುವ, ಅರೆಸ್ಟ್ ಮಾಡುವ ಅಧಿಕಾರ ಪೊಲೀಸರಿಗಿರುತ್ತೆ. ಆದ್ರೆ ಚಿಕ್ಕ ತಪ್ಪಿಗೆ ಎಲ್ಲರ ಮುಂದೆ ಹೊಡೆಯೋದು ಸರಿನಾ? ಈ ಘಟನೆ ಮಧ್ಯಪ್ರದೇಶದಲ್ಲಿ ನಡೆಯುತ್ತೆ. ಅಲ್ಲಿ ಒಂದು ಮಹಿಳಾ ಪೊಲೀಸ್ ಆಫೀಸರ್ ತನ್ನ ಕಾಲಿಗೆ ಅಂಟಿಕೊಂಡಿದ್ದ ಮಣ್ಣನ್ನ ಕ್ಲೀನ್ ಮಾಡಿಸಿಕೊಳ್ತಿರ್ತಾಳೆ. ನಂತರ ಕಪಾಳಕ್ಕೆ ಹೊಡಿತಾಳೆ. ಆದ್ರೆ ಇಲ್ಲಿ ಯುವಕ ಮಾಡಿದ ತಪ್ಪು ಏನಂದ್ರೆ ಈತನ ಬೈಕ್ ಟೈರ್ ಆಕೆಯ ಪ್ಯಾಂಟ್ಗೆ ತಗುಲಿರುತ್ತೆ. ಇದರಿಂದ ಕೋಪಗೊಂಡ ಆಫೀಸರ್ ಸಾರ್ವಜನಿಕವಾಗಿ ಎಲ್ಲರ ಮುಂದೆನೆ ಆತನಿಂದ ಪ್ಯಾಂಟ್ನ ಕ್ಲೀನ್ ಮಾಡಿಸಿಕೊಳ್ತಾಳೆ. ಇಷ್ಟಕ್ಕೆ ನಿಲ್ಲದೆ ಆತನಿಗೆ ಕಪಾಳ ಮೋಕ್ಷ ಮಾಡ್ತಾಳೆ. ಇವರಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನೋದನ್ನ ನೀವೇ ಹೇಳಿ? ಜನರಿಗೆ ತೊಂದರೆ ಕೊಟ್ಟು ಪೊಲೀಸ್ ಹೆಸರನ್ನ ಕೆಡಿಸಿದ ಪೊಲೀಸರನ್ನ ನಾವು ಈಗಿನವರೆಗೂ ನೋಡಿದ್ವಿ. ಆದ್ರೆ ಇಲ್ಲಿ ನೋಡ್ತಿರುವ ಪೊಲೀಸ್ ಆಫೀಸರ್ ಬಗ್ಗೆ ಗೊತ್ತಾದ್ರೆ ನೀವು ಕೂಡ ಅವರಿಗೆ ಸಲ್ಯೂಟ್ ಹೇಳ್ತೀರಾ. ಈ ವಿಡಿಯೋ ಕ್ಲಿಪ್ ಅಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಓಡೋಗ್ತಿದ್ದಾರೆ ಅಲ್ವಾ? ಇವರು ಯಾಕೆ ಓಡೋಗ್ತಿದ್ದಾರೆ ಅಂದ್ರೆ ಈ ಪೊಲೀಸ್ ಆಫೀಸರ್ ಹೆಸರು ಅಭಿಷೇಕ್ ಪಟೇಲ್. ಇವರಿಗೆ ಶಾಲೆಯ ಪಕ್ಕದಲ್ಲಿ ಒಂದು ಬಾಂಬ್ ಕಾಣಿಸುತ್ತೆ. ಇದರಿಂದ ಅಲ್ಲಿಗೆ ಬಂದು ತಕ್ಷಣವೇ ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ಗೆ ಕಾಲ್ ಮಾಡಿದ್ರೆ
ಅವರು ಅಲ್ಲಿಗೆ ಬರಲು 1 ಗಂಟೆ ಸಮಯ ಹಿಡಿಯುತ್ತೆ ಅಂತ ಹೇಳ್ತಾರೆ. ಇದರಿಂದ ಒಂದು ವೇಳೆ ಅದು ಬ್ಲಾಸ್ಟ್ ಆದ್ರೆ ಅಮಾಯಕರ ಪ್ರಾಣ ಹೋಗುತ್ತೆ ಅಂತ ಟೈಮ್ ವೇಸ್ಟ್ ಮಾಡದೆ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಸುಮಾರು 5 kgಯಷ್ಟು ತೂಕ ಇರೋ ಆ ಬಾಂಬ್ನ ತನ್ನ ಭುಜದ ಮೇಲೆ ಇಟ್ಕೊಂಡು 1 ಕಿಲೋಮೀಟರ್ ಅಷ್ಟು ದೂರ ಓಡೋಗ್ತಾರೆ. ಆಮೇಲೆ ಆ ಬಾಂಬ್ನ ಡಿಸ್ಪೋಸ್ ಮಾಡ್ತಾರೆ. ನಾಚಿಕೆಯಿಂದ ತಲೆ ತಗ್ಗಿಸ್ಕೊಂಡು ಮುಖವನ್ನ ಕೈಯಿಂದ ಮುಚ್ಕೊಳ್ತಿರೋ ಈ SI ಮೇಡಮ್ ವಿಡಿಯೋ ರಾಜಸ್ಥಾನ್ನ ಜೈಪುರ್ ಪೊಲೀಸ್ ಸ್ಟೇಷನ್ ಅಲ್ಲಿ ರೆಕಾರ್ಡ್ ಆಗುತ್ತೆ. ಬಬಿತಾ ಎಂಬ ಈ ಮೇಡಮ್ ಒಬ್ಬ ಬಿಸ್ನೆಸ್ ಮ್ಯಾನ್ ಹತ್ರ ಲಂಚ ತೆಗೆದುಕೊಳ್ತಿರುವಾಗ ACB ಅಧಿಕಾರಿಗಳ ಕೈಗೆ ಸಿಗ್ತಾಳೆ. ಆ ಬಿಸ್ನೆಸ್ ಮ್ಯಾನ್ ಗಿದ್ದ ಒಂದು ಸೀರಿಯಸ್ ಕೇಸ್ನ ಕೋರ್ಟ್ ಮೆಟ್ಟಿಲೇರದಂತೆ ಇರಲು 50 ಲಕ್ಷ ರೂಪಾಯಿಯ ಲಂಚವನ್ನ ಡಿಮ್ಯಾಂಡ್ ಮಾಡ್ತಾಳೆ. ಕೊನೆಯದಾಗಿ 45 ಲಕ್ಷಕ್ಕೆ ಡೀಲ್ ಓಕೆ ಮಾಡಿಕೊಳ್ತಾರೆ. ಹೀಗೆ ಲಂಚದ ಹಣವನ್ನ ತೆಗೆದುಕೊಳ್ತಾ ಇರುವಾಗ ACB ಅಧಿಕಾರಿಗಳ ಕೈಗೆ ಸಿಕ್ಕಿ ಬೀಳ್ತಾಳೆ. ರೀಸೆಂಟ್ ಆಗಿ ಮಧ್ಯಪ್ರದೇಶದ ಇಂದೋರ್ ಸಿಟಿಯಲ್ಲಿ ಅಪರಾಧಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿವೆ ಅಂತ ಪೊಲೀಸರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಪೊಲೀಸ್ ಸ್ಟೇಷನ್ಗೆ SI ಭೇಟಿ ನೀಡ್ತಾರೆ. ಅವರು ಸ್ಟೇಷನ್ಗೆ ಹೋದ ಕೂಡಲೇ ಗೊರಕೆ ಹೊಡಿತಾ ನಿದ್ದೆ ಮಾಡ್ತಿರುವ ಪೊಲೀಸರ ದರ್ಶನ ಆಗುತ್ತೆ. ಅವರಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಆದ್ರೆ ಚೆನ್ನಾಗಿ ಪ್ಯಾಂಟ್ ಬಿಚ್ಕೊಂಡು ಮಲಗಿರ್ತಾನೆ. SP ಸರ್ನ ನೋಡಿದ ಮೇಲೆ ಗಡಿಬಿಡಿಯಾಗಿ ಪ್ಯಾಂಟ್ ಹಾಕೊಳ್ತಾನೆ. ಮತ್ತೊಬ್ಬ ಪೊಲೀಸ್ ಆಫೀಸರ್ ಆದ್ರೆ ಚೈರ್ ಮೇಲೇನೆ ನಿದ್ದೆ ಮಾಡ್ತಿರ್ತಾನೆ. SP ಸರ್ ಅಲ್ಲಿಗೆ ಹೋಗಿ ಎದ್ದೇಳಿಸಿದಾಗ ಯಾರೋ ನೀನು ಅಂತ ಹೇಳ್ತಾನೆ. ಆಮೇಲೆ SPಯ ಮುಖವನ್ನ ನೋಡಿ ಗಾಢ ನಿದ್ದೆಯಲ್ಲೇ ಸೆಲ್ಯೂಟ್ ಮಾಡ್ತಾನೆ. ಫ್ರೆಂಡ್ಸ್, ಹೆಲ್ಮೆಟ್ ಇಲ್ಲದೆ ತ್ರಿಬಲ್ ರೈಡಿಂಗ್ ಅಲ್ಲಿ ಹೋಗ್ತಿರುವ ಪೊಲೀಸರನ್ನ ನೀವು ತುಂಬಾ ಸಲ ನೋಡಿರ್ತೀರಾ. ಆದ್ರೆ ಈ ರೀತಿಯ ಪೊಲೀಸನ್ನ ನೀವು ಎಂದೂ ನೋಡಿರೋದಿಲ್ಲ. ಆದ್ರೆ ಇಲ್ಲಿ ಈ ವ್ಯಕ್ತಿ ಹಾಗೂ ಪೊಲೀಸ್ ಆಫೀಸರ್ ನಡುವೆ ಜಗಳ ಯಾಕೆ ನಡೀತಾ ಇದೆ ಅಂದ್ರೆ 2 ದಿನಗಳ ಹಿಂದೆ ಈ ವ್ಯಕ್ತಿ ಹೆಲ್ಮೆಟ್ ಹಾಕೊಂಡಿಲ್ಲ ಅಂತ ಹಾಗೂ ಇನ್ನು ಹಲವಾರು ಕಾರಣಗಳನ್ನ ಹೇಳಿ ಪೊಲೀಸ್ ಆಫೀಸರ್ ಈತನಿಗೆ ಭಾರಿ ದಂಡವನ್ನ ಹಾಕಿರ್ತಾನೆ. ಆದ್ರೆ 2 ದಿನಗಳು ಕಳೆದ ಮೇಲೆ ಫೈನ್ ಹಾಕಿದ್ದ ಪೊಲೀಸ್ ಆಫೀಸರೇ ಹೆಲ್ಮೆಟ್ ಹಾಕದೆ ರಸ್ತೆ ಮೇಲೆ ಕಾಣಿಸಿದ್ದರಿಂದ ಆ ವ್ಯಕ್ತಿ ಈತನನ್ನ ಗುರುತಿಸಿ ಮೊನ್ನೆ ನನಗೆ ಹೆಲ್ಮೆಟ್ ಇಲ್ಲ ಅಂತ ಭಾರಿ ಚಲನ್ ಹಾಕಿದ್ದೆ ಅಲ್ವಾ, ಈಗ ನೀನು ಯಾಕೆ ಹಾಕೊಂಡಿಲ್ಲ ಅಂತ ಕೇಳ್ತಾನೆ. ಆದ್ರೆ ಪೊಲೀಸ್ ಆಫೀಸರ್ ಬೈಕಿಂದ ಇಳಿದು ನಾನು ಪೊಲೀಸ್ ಆಫೀಸರ್, ನನ್ನನ್ನ ಕೇಳಲು ನೀನ್ ಯಾರು ಅಂತ ಎದೆಯನ್ನ ಹಿಡ್ಕೊಂಡು 4-5 ಬಾರಿಸಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ತನ್ನ ದರ್ಪವನ್ನ ಮೀರಿತಾನೆ. ಫ್ರೆಂಡ್ಸ್, ಮದ್ಯ ಕುಡಿದು ಸಿಕ್ಕಿಬಿದ್ದ ಪೊಲೀಸರನ್ನ ನೀವು ತುಂಬಾ ಸಲ ನೋಡಿರ್ತೀರಾ. ಆದ್ರೆ ಈಗ ತೋರಿಸಲಿರುವ ಪೊಲೀಸನ್ನ ನೀವೆಂದೂ ನೋಡಿರಲ್ಲ. ರೀಸೆಂಟ್ ಆಗಿ ಪಂಜಾಬ್ ಅಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ಪೊಲೀಸ್ ಆಫೀಸರ್ ಎಣ್ಣೆ ಹಾಕಿ ಊರೊಳಗಡೆ ಬರ್ತಾನೆ. ಅಷ್ಟಕ್ಕೆ ನಿಲ್ಲದೆ ಒಬ್ಬ ಮಹಿಳೆಯ ಮನೆ ಒಳಗಡೆ ಹೋಗಿ ಆ ಮಹಿಳೆಯೊಂದಿಗೆ ಅಸಭ್ಯವಾಗಿ ಪ್ರವರ್ತಿಸ್ತಾನೆ. ಇದರಿಂದ ಆ ಮಹಿಳೆ ಆ ಪೊಲೀಸನನ್ನ ಮರಕ್ಕೆ ಕಟ್ಟಿ ಹಾಕಿ ಮೈ ಮೇಲೆ ಬಿಸಿ ನೀರನ್ನ ಚೆಲ್ತಾಳೆ. ಈ ವಿಡಿಯೋ ವೈರಲ್ ಆದ್ಮೇಲೆ ಆ ಪೊಲೀಸನನ್ನ ಸಸ್ಪೆಂಡ್ ಮಾಡ್ತಾರೆ. ಉತ್ತರ ಪ್ರದೇಶದ ಲಕ್ನೋ ಅಲ್ಲಿ ಒಬ್ಬ ಪೊಲೀಸ್ ಮಾಡಿದ ಕೆಲಸ ಇಂಟರ್ನೆಟ್ ಅಲ್ಲಿ ತುಂಬಾ ವೈರಲ್ ಆಗುತ್ತೆ. ಈ ವಿಡಿಯೋದಲ್ಲಿ ಚೌಧರಿ ಎಂಬ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಕೊಡಲು ಬಂದ ವ್ಯಕ್ತಿಯೊಂದಿಗೆ ತನ್ನ ಕಾಲನ್ನ ಒತ್ತಿಸಿಕೊಳ್ತಿರ್ತಾನೆ. ಕಾಲನ್ನ ಒತ್ತಿದ್ರೆ ಮಾತ್ರ ಕಂಪ್ಲೇಂಟ್ ತೆಗೆದುಕೊಳ್ತೇನೆ ಅಂತ ಆ ವ್ಯಕ್ತಿಯೊಂದಿಗೆ ಹೇಳಿರ್ತಾನೆ. ಆದ್ರೆ ಇದನ್ನ ಸೀಕ್ರೆಟ್ ಆಗಿ ರೆಕಾರ್ಡ್ ಮಾಡಿದ ಮತ್ತೊಬ್ಬ ವ್ಯಕ್ತಿ ವಿಡಿಯೋನ ಶೂಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾನೆ. ವಿಡಿಯೋ ವೈರಲ್ ಆದ್ಮೇಲೆ ಮೇಲಿನ ಅಧಿಕಾರಿಗಳು ರಿಯಾಕ್ಟ್ ಆಗಿ ಆ ಕಂಪ್ಲೇಂಟ್ ಕೊಡಲು ಬಂದ ವ್ಯಕ್ತಿಗೆ ನ್ಯಾಯ ಒದಗಿಸ್ತಾರೆ. ಆದ್ರೆ ಕಾಲು ಒತ್ತಿಸಿಕೊಂಡ ಆ ಪೊಲೀಸ್ಗೆ ಯಾವ ಶಿಕ್ಷೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಯಾವ ಮಾಹಿತಿಯೂ ಹೊರಬಂದಿಲ್ಲ. ಫ್ರೆಂಡ್ಸ್, ಈ ರೀತಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಪೊಲೀಸರ ಪಾರ್ಟ್ 2 ವಿಡಿಯೋ ಬೇಕಿದ್ರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ಆಸಕ್ತಿಯಾದ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ.